ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಮೊದಲೇ ಕೇಳ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತಂದರೆ, ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿ ವಿಷಯ ಏನು ಅಂತ ಗೊತ್ತಾಗಿರುತ್ತೆ. ನಮ್ಮ ಜನ ಎಲ್ಲರೂ ಕಾಯ್ತಾ ಇದ್ದಂತಹ ಕ್ಷಣ, ಕಾಯ್ತಾ ಇದ್ದಂತಹ ಪ್ರೋಗ್ರಾಮ್, ನಮ್ಮ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ವಾ? ಯಾರಿಗಿಷ್ಟ ಇಲ್ಲ ಹೇಳಿ ಬಿಗ್ ಬಾಸ್ ಶುರು ಆಗೋದನ್ನೇ ಜನ ಕಾಯ್ತಾ ಇದ್ರು. ಹಾಗಾಗಿ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಗಿದೆ. 17 ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ. ಸ್ವರ್ಗ ನರಕ ಅಂತ. ನರಕಕ್ಕೆ 7 ಜನ ಹೋಗಿದ್ದಾರೆ, ಸ್ವರ್ಗಕ್ಕೆ 10 ಜನ ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಇವತ್ತಿಂದ ಬಿಗ್ ಬಾಸ್ ನೋಡಬೇಕು. ಅಸಲಿ ರೂಪ ಇವತ್ತಿಂದ ಶುರುವಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಲ್ವಾ? ಈಗ 17 ಜನ ಹೋಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂದರೆ 17 ಕ್ಯಾರೆಕ್ಟರ್ಗಳು ಇರ್ತವೆ ಅಲ್ಲಿ. ಒಬ್ಬೊಬ್ರದ್ದು ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇರ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ಕೆಲವರು ಅಂದ್ಕೊಂಡು ಹೋಗಿರ್ತಾರೆ, ನಾನು ಹೀಗೆ ಇರಬೇಕು, ನನ್ನ ನಾನೆಲ್ಲೂ ಬಿಟ್ಕೊಡ್ಬಾರ್ದು, ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ಅಂದ್ಕೊಂಡು ಹೋಗಿರ್ತಾರೆ. ಅಂದರೆ ನನ್ನ ಪ್ರಕಾರ ನಾವು ಹೇಗೆ ಅಂದ್ಕೊಂಡು ಹೋಗಿರ್ತೀವೋ ಆ ಥರ ಇರೋಕ್ಕಾಗಲ್ಲ ಆ ಮನೆಯಲ್ಲಿ ಅಂತ ನಾನು ಅಂದ್ಕೋತೀನಿ. ಬಿಗ್ ಬಾಸ್ ಮನೆಯಲ್ಲಿ ಏನಕ್ಕೆ ಅಂದರೆ ಅಲ್ಲೀಗ ಒಬ್ಬೊಬ್ರು ಕ್ಯಾರೆಕ್ಟ್ರು ಒಂದೊಂದು ಥರ ಇರುತ್ತೆ ಅಲ್ವಾ? ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಥರ ಇರಬೇಕು. ಒಬ್ಬರು ಮಾಡೋದು ಒಬ್ರಿಗೆ ಇಷ್ಟ ಆಗ್ತಿರಲ್ಲ. ಅಲ್ಲಿ ಒಬ್ಬರು ಸರಿ ಮಾಡಿದ್ರೆ ಅದು ಇಲ್ಲ, ಅದು ತಪ್ಪು ಅಂತ ಹೇಳೋ ಕ್ಯಾರೆಕ್ಟರ್ಗಳು ಅಲ್ಲಿದ್ದೇ ಇರ್ತವೆ. ಎಲ್ಲೋ ಇರ್ತಾರೆ, ಪರಿಚಯ ಇರಲ್ಲ, ಹೊಸದಾಗಿ ಮುಖಗಳನ್ನ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಅಂದ್ಕೊಳ್ಳೋ ರೀತಿ ಆ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಾವು ಯಾರನ್ನು ಒಳಗಡೆ ಹೋಗಬೇಕಾದ್ರೇ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೇ ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಅವರು ಸ್ಟ್ರಾಂಗು, ಇವ್ರು ವೀಕು, ಆ ಥರ ಎಲ್ಲ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಕಳೆದ ಲಾಸ್ಟ್ ಸೀಸನ್ನೇ ನೋಡಿದ್ವಿ ಅಲ್ವಾ? ಆ ಸೀಸನ್ನು ಹೆಂಗಿತ್ತು ಅಂದರೆ ಬಾಯಿ ಮೇಲೆ ಕೈ ಇಕ್ಕೊಳ್ಳೋ ಥರ ಇತ್ತು ಆ ಸೀಸನ್ನು ಅಲ್ವಾ? ನಾವು ವೀಕ್ ಅಂದ್ಕೊಂಡವರು ಸ್ಟ್ರಾಂಗ್ ಆದರೂ, ಸ್ಟ್ರಾಂಗ್ ಅಂದ್ಕೊಂಡವರು ವೀಕ್ ಆದರೂ, ಈ ಥರ ಆಯಿತು. ನಾವು ಯಾರನ್ನೂ ಅಷ್ಟೇ ಅವ್ರು ಸ್ಟ್ರಾಂಗು ಇವ್ರು ವೀಕು ಅಂತ ಯಾವುದೇ ಕಾರಣಕ್ಕೂ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋರು ಗ್ರ್ಯಾಂಡ್ ಓಪನಿಂಗಲ್ಲಿ ಹೇಳ್ತಾರೆ, ನಮ್ಮತನನ ನಾವು ಬಿಟ್ಕೊಡಲ್ಲ, ನಾವು ಹೀಗೆ ಇರ್ತೀವಿ, ಹಾಗೆ ಇರ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಆ ಥರ ಇರೋಕ್ಕಾಗಲ್ಲ ಅಂತ ನಾನು ಅಂದ್ಕೋತೀನಿ. ಏಕೆ ಅಂದರೆ ಅಲ್ಲಿ 17 ಜನ ಇದ್ದರೆ 17 ಕ್ಯಾರೆಕ್ಟರ್ಗಳಿರ್ತವೆ. ಒಬ್ರಿಗೆ ಇಷ್ಟ ಆಗಿದ್ದು ಒಬ್ರಿಗೆ ಇಷ್ಟ ಆಗಲ್ಲ, ಇನ್ಯಾರಿಗೂ ಇಷ್ಟ ಆಗಿದ್ದು ಇವ್ರಿಗೆ ಇಷ್ಟ ಆಗಲ್ಲ, ಆ ಥರ ಇರ್ತವೆ. ಹಾಗಾಗಿ ಮತ್ತೆ ಅವರೆಷ್ಟೇ ಸೈಲೆಂಟಾಗಿ ಇರಬೇಕು ಅಂದ್ಕೊಂಡ್ರು ಆ ಮನೆ ಒಳಗಡೆ ಸೈಲೆಂಟಾಗಿ ಇರೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ಅವರೆಷ್ಟೇ ಸೈಲೆಂಟಾಗಿದ್ರು ಅವ್ರ ತಲೆಯಲ್ಲಿರೋ ಹುಳಗಳು ಕೆದರ್ಕೊಳ್ಳೋ ಥರ ಇರುತ್ತೆ. ಏನು ಹೇಳಿ, ಆ ಸಿಚುವೇಶನ್ ಹಂಗಿರುತ್ತೆ. ಆ ಥರ ಕ್ಯಾರೆಕ್ಟ್ರುಗಳು ಇರ್ತವೆ. ಏನೂ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅದನ್ನೆಲ್ಲ ನಿಭಾಯಿಸಲೇಬೇಕು, ಅದನ್ನೆಲ್ಲ ನಾವು ತಗೊಳ್ಳೇಬೇಕು ಅಲ್ವಾ? ಹಾಗಾಗಿ ಮತ್ತೆ ಇವಾಗ ಯಾರಾದ್ರೂ ಒಪ್ಕೋತೀನಿ. ಈಗ ಏನು ಅಂತಂದರೆ ಒಬ್ಬೊಬ್ಬರು ಸಕ್ಸಸ್ ಆಗಿರ್ತಾರಲ್ವಾ, ಅವ್ರ ಹಿಂದೆ ಸಾಕಷ್ಟು ನೋವು, ಕಷ್ಟ ಅದೆಲ್ಲದೂ ಇರುತ್ತೆ, ಒಪ್ಕೋತೀನಿ. ಆದರೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ತನಕ ಅಷ್ಟೇ ನಾನು ಅಂದ್ಕೊಳ್ಳೋದು. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋವರೆಗೂ ಅವ್ರ ಕಷ್ಟ, ಅವ್ರು ಬೆಳೆದು ಬಂದಿರೋ ರೀತಿಯ ಕಷ್ಟ ಅದೆಲ್ಲದೂ ಇರುತ್ತೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅದೆಲ್ಲ ಮ್ಯಾಟರ್ ಆಗಲ್ಲ ಅಂತ ಅನ್ಕೋತೀನಿ ನಾನು. ಏನಕ್ಕೆ ಅಂದರೆ ಅಲ್ಲಿ ಬರೀ ಅವ್ರು ಹೇಗಿರ್ತಾರೆ, ಅವ್ರ ಗೇಮ್ ಹೇಗಿರುತ್ತೆ, ಅವ್ರ ಆ್ಯಕ್ಟಿವಿಟಿ ಹೇಗಿರುತ್ತೆ, ಮತ್ತು ಅವ್ರು ಎಷ್ಟು ಹಾನೆಸ್ಟಲ್ಲಿ ಇರ್ತಾರೆ ಅನ್ನೋದು ಮಾತ್ರ ಜನ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಅಂದ್ಕೋತೀನಿ. ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಇರೋರು ತುಂಬ ಜನ ಆಲ್ಮೋಸ್ಟ್ ಸೀರಿಯಲ್ ಮಾಡಿರೋರೇ ಇರೋದು. ಸತ್ಯ ಸೀರಿಯಲ್ ಮಾಡಿದ್ದಾರೆ, ಮತ್ತು ಪಾರು ಸೀರಿಯಲ್ಲು, ಮತ್ತು ಕಮಲೆ ಸೀರಿಯಲಾಗಿದ್ದವರು, ಮತ್ತು ಸೇವಂತಿ ಸೀರಿಯಲಾಗಿದ್ದರು, ಮತ್ತು ಪದ್ಮಾವತಿ ಸೀರಿಯಲಾಗಿದ್ದವರು, ಮತ್ತು ಗೀತಾ ಸೀರಿಯಲಾಗಿರೋರು, ಹೀಗೆ ತುಂಬ ಜನ ಇದ್ದಾರೆ. ಸೀರಿಯಲ್ ಮಾಡಿರೋರು ತುಂಬ ಜನ ಇದ್ದಾರೆ. ಹಾಗೆ ನಮ್ಮ ರೈತರು ಮಗ ಒಬ್ಬರು ಹೋಗಿದ್ದಾರೆ, ಅವರೇ ಗೋಲ್ಡ್ ಸುರೇಶ್. ನೋಡಬೇಕು, ಎಲ್ಲರೂ ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ. ತುಂಬ ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಇದ್ದಾರೆ ಅಂತ ಅನ್ಕೋತೀನಿ. ನೋಡಬೇಕು. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಾವು ಎಷ್ಟೇ ಫುಲ್ಲು ವಾರ ಪೂರ್ತಿ ನೋಡಿದ್ರೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು
ಯಾರನ್ನ ಪ್ರಶ್ನೆ ಮಾಡ್ತಾರೆ, ಯಾರನ್ನ ಕೇಳ್ತಾರೆ, ಯಾರಿಗೆ ಏನು ಹೇಳ್ತಾರೆ ಅದನ್ನೇ ಕಾಯ್ತಾ ಇರ್ತೀವಿ. ಅಂದರೆ ಈಗ ನೀವು ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ನೋಡಿದ್ದೀರಲ್ವ, ಅದರಲ್ಲಿ ನಿಮಗೆ ಫೇವ್ರೆಟ್ ಯಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂದರೆ ನಾವು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಇವರೇ ಫೇವ್ರೆಟ್ಟು ಅಂತೇಳಿ ನಾವು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇನ್ನೂ ನಾವು ಅವ್ರದ್ದು ಗೇಮ್ ನೋಡಿರಲ್ಲ, ಏನಿಲ್ಲ. ಇನ್ನೂ ಇವತ್ತಿಂದ ಸ್ಟಾರ್ಟ್ ಆಗ್ತಿರೋದು ಅಸಲಿ ರೂಪ ಬಿಗ್ ಬಾಸ್ ಮನೇಲಿ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗುತ್ತೆ. ನಾನಂತೂ ಫುಲ್ ಎಕ್ಸೈಟ್ಮೆಂಟು. ನಾನಂತೂ ಇಷ್ಟು ದಿನ ರೂಮ್ ಒಳಗಡೆ ಮಲಗ್ತಾ ಇದ್ದೆ, ಇವತ್ತು ಹಾಲಲ್ಲಿ ಮಲಗೋದು. ಇವತ್ತು ಅಲ್ಲ, ಇವತ್ತಿಂದ ಬಿಗ್ ಬಾಸ್ ಮುಗಿಯೋವರೆಗೂ ಹಾಲಲ್ಲೇ ಮಲ್ಕೊಳ್ಳೋದು. ಬಿಗ್ ಬಾಸ್ ನಿಜವಾಗ್ಲೂ ಅದನ್ನು ಒಂಥರ ಖುಷಿ ನೋಡೋಕ್ಕೆ. ಗೊತ್ತಾಗ್ಬಿಡುತ್ತೆ ಅಲ್ವಾ ಯಾರ್ಯಾರು ಅಲ್ಲಿ ಹೆಂಗೆ ಇರ್ತಾರೆ ಅಂತ. ಹಾಗಾಗಿ ನಾನಂತೂ ಫುಲ್ಲು ಸೀಸನ್ ಮುಗಿಯೋವರೆಗೂ ನೋಡ್ತಾ ಇರ್ತೀನಿ. ವೀಕೆಂಡಲ್ಲಿ ಸುದೀಪ್ ಸರು ಯಾರಿಗೆ ಏನು ಕ್ವಶನ್ ಮಾಡ್ತಾರೆ ಅಂತ ಆಲ್ಮೋಸ್ಟು ನಾನು ನೋಡಿರೋದು. ಈಗ ಇಷ್ಟು ದಿನ ಕಳೆದಿರೋ ಸೀಸನ್ಗಳನ್ನೆಲ್ಲ ನೋಡ್ಕೊಂಡು ಬಂದಿರ್ತೀನಿ ಅಲ್ವಾ. ಆಲ್ಮೋಸ್ಟು ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಇಂಥವ್ರಿಗೆ ಸುದೀಪ್ ಸರು ಇದೇ ಕ್ವಶನ್ ಕೇಳ್ಬೋದು ಅಲ್ವಾ ಅಂತ ಅಂದ್ಕೊಂಡಿದ್ದ ಕ್ವಶನ್ನೇ ಅವ್ರು ಕೇಳಿರ್ತಾರೆ, ಅವರೊಂದೇ ಕೇಳಿರ್ತಾರೆ. ನಾನು ನನ್ನ ಫ್ರೆಂಡ್ ಕೈಲಿ ಹೇಳ್ತಾ ಇರ್ತೀನಿ, ಅವಳು ಬಿಗ್ ಬಾಸ್ಗೆ ದೊಡ್ಡ ಫ್ಯಾನ್ ಅವಳು, ಅದರಲ್ಲೂ ಸುದೀಪ್ ಸರ್ಗಂತೂ ಫುಲ್ಲು ಬಿಗ್ ಫ್ಯಾನ್ ಅವಳು. ಹಾಗಾಗಿ ಹೇಳ್ತಾ ಇರ್ತೀನಿ, ಸುದೀಪ್ ಸರು ಇವ್ರಿಗೆ ಈ ಥರ ಕ್ವಶನ್ ಕೇಳ್ಬೋದು ಅಲ್ವಾ ಈ ವಾರ ಅಂತ ಹೇಳ್ತಾ ಇರ್ತೀನಿ. ಅವಳು ಇದೇ ಕ್ವಶನ್ ಕೇಳ್ಬೋದು ಅಂತ ಅವಳು ಕೂಡ ಅದನ್ನೇ ಹೇಳ್ತಾಳೆ. ಅದೊಂದು ಖುಷಿ, ವೀಕೆಂಡಲ್ಲಿ ಸುದೀಪ್ ಸರ್ನ ನೋಡೋದೊಂದು ಖುಷಿ. ಮತ್ತು ನಿಮಗೆ ಯಾರು ಫೇವ್ರೆಟ್ ಅಂತ ಹೇಳಿ. ನನಗೆ ಫೇವ್ರೆಟ್ಟು ಅಂತ ಇನ್ನೂ ಯಾರೂ ಇಲ್ಲ. ಒಂದು ವೇಳೆ ಹೇಳಲೇಬೇಕು ಅನ್ನೋದಾದರೆ ಗೌತಮಿ ಜಾಧವ್ ಅವರು. ನೋಡಬೇಕು, ಅವ್ರ ಮೇಲೆ ಹೋಪ್ ಇದೆ. ನೋಡಬೇಕು ಎಷ್ಟು ದಿನ ಇರ್ತಾರೆ ಅನ್ನೋದಕ್ಕಿಂತ ಅವರು ಹೇಗೆ ಗೇಮ್ನ ಆಡ್ತಾರೆ, ಎಷ್ಟು ಹಾನೆಸ್ಟಾಗಿರ್ತಾರೆ, ಜನಕ್ಕೆ ಎಷ್ಟು ಹತ್ತಿರ ಆಗ್ತಾರೆ. ಎಲ್ಲರೂ ಇವಾಗ ನಾವು ಯಾರನ್ನೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ, ಯಾರನ್ನು ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಮಗೂ ಯಾರ್ಯಾರು ಯಾವ ಥರ ಎಷ್ಟು ಚೆನ್ನಾಗಿ ಗೇಮ್ ಆಡ್ತಾರೆ, ಯಾರು ಡಬಲ್ ಗೇಮ್ ಆಡ್ತಾರೆ, ಇದೆಲ್ಲದೂ ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ. ನಿಮಗೂ ಬಿಗ್ ಬಾಸು ಎಷ್ಟು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಬಿಗ್ ಬಾಸ್ ನೋಡೋದಂದ್ರೆ ತುಂಬ ಖುಷಿ. ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮಾತಾಡಬೇಕೋ ಬೇಡವೋ ಗೊತ್ತಿಲ್ಲ, ಅದೆಲ್ಲ ನನಗೆ ಅನಿಸಿದ್ದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಸಾರಿ. ಹಾಗೆ ಈ ವಿಡಿಯೋನ ಹಾಗೆ ಸುಮ್ಮನೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.